KPSCಯ ಬಗ್ಗೆ ನಿನ್ನೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಾನು ಹೇಳಿದ್ದೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದವಾಗಿರುವ ಪ್ರಶ್ನೆಗಳನ್ನು ಗೂಗಲ್ ಟ್ರಾನ್ಸ್ಲೇಟರ್ನಿಂದ ಅನುವಾದಿಸಲಾಗಿದೆ ಅಂತ. KPSCಯ ಸೆಕ್ರೆಟರಿ ಅವರು ಎಕ್ಸ್ ಖಾತೆಯಿಂದ ಒಂದು ಪ್ರಕಟಣೆಯನ್ನು ಶೇರ್ ಮಾಡಿದ್ದು, ಅದರಲ್ಲಿ ಅವರು ಹೇಳಿದ್ದಾರೆ, ನಾವು ಯಾವುದೇ ಗೂಗಲ್ ಟ್ರಾನ್ಸ್ಲೇಟರ್ ಮತ್ತು AI ಅನ್ನು ಬಳಸಿ ಅನುವಾದ ಮಾಡಿಲ್ಲ, ಬದಲಾಗಿ ಭಾಷಾಂತರಕಾರರಿಂದ ಅನುವಾದಿಸಲಾಗಿದೆ ಅಂತ. ಹಾಗಾದರೆ ಈ ಪ್ರಶ್ನೆಯನ್ನು ಗೂಗಲ್ ಟ್ರಾನ್ಸ್ಲೇಟರ್ಗೆ ಹಾಕಿದರೆ ಕನ್ನಡದಲ್ಲಿ ನೀವು ಕೊಟ್ಟಿರುವ ಅನುವಾದನೇ ಬಂದಿದೆ. ಈ ಪ್ರಶ್ನೆ ಅಂತ ಅಲ್ಲ, ಹಲವಾರು ಪ್ರಶ್ನೆಗಳನ್ನು ಹಾಕಿದ್ರು ಸೇಮ್ ಟು ಸೇಮ್ ಟ್ರಾನ್ಸ್ಲೇಷನ್ ಬಂದಿದೆ. ಇದರಿಂದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗಿದೆ. ಎಕ್ಸಾಮ್ ಆದಾಗಿನಿಂದಲೂ ನಾನು 2-3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲರೂ ಹೇಳಿರೋದು ಎಕ್ಸಾಮ್ ಮಾಡಬೇಕು ಅಂತ. ಕಳೆದ ಬಾರಿ ನಾವು ಹೋರಾಟ ಮಾಡಿದಾಗ ಅಷ್ಟು ಸಪೋರ್ಟ್ ದೊರಕಿದ್ದಿಲ್ಲ, ಆದರೆ ಈ ಬಾರಿ ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ನ್ಯೂಸ್ ಕೇಳಿ ಬರ್ತಾ ಇದೆ. ಇನ್ನು ಈ ಬಾರಿ ಪತ್ರಿಕೆಯಲ್ಲಿ ಸಿಲೆಬಸ್ ಉಲ್ಲಂಘನೆ ತುಂಬ ಆಗಿದೆ. ಪೇಪರ್ 1ರಲ್ಲಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಬಗ್ಗೆ 40 ಪ್ರಶ್ನೆಗಳನ್ನು ಕೇಳಬೇಕಿತ್ತು, ಆದರೆ ಇವರು ಇದರಲ್ಲಿ ಕೇವಲ 17 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪೇಪರ್ 2ರಲ್ಲಿ ರಾಜ್ಯದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ 40 ಪ್ರಶ್ನೆಗಳನ್ನು ಕೇಳಬೇಕಿತ್ತು, ಅದರಲ್ಲಿ 38 ಪ್ರಶ್ನೆಗಳನ್ನು ಕೇಳಲಾಗಿದೆ. ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ 30 ಪ್ರಶ್ನೆಗಳ ಬದಲಾಗಿ 43 ಪ್ರಶ್ನೆಗಳನ್ನು ಕೇಳಲಾಗಿದೆ. ಇದೇ ಥರ ಎಂಟೈರ್ ಕ್ವಶ್ಚನ್ ಪೇಪರನ್ನು ಅವೈಜ್ಞಾನಿಕವಾಗಿ ತಯಾರಿಸಿರೋದು ಎದ್ದು ಕಾಣ್ತಾ ಇದೆ. ಇನ್ನು ಕಾನೂನಾತ್ಮಕವಾಗಿ ಏನೇನು ಮಾಡಬೇಕೋ ಅದನ್ನು ಮಾಡೋ ಪ್ರಯತ್ನ ನಡೀತಾ ಇದೆ. ಆದರೆ ಏನೇ ಮಾಡಿದರೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ವಿಡಿಯೋನ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.